ಕನ್ನಡ ನಾಡು ಅಭಿವೃದ್ಧಿ ಆಗಿದೆ, ಏಕಾಯಿತು, ಹೇಗಾಯಿತು, ಯಾವ ರೀತಿ ಆಯಿತು, ಇದಕ್ಕೆ ಕಾರಣಗಳೇನು ಅನ್ನುವುದನ್ನು ಐತಿಹಾಸಿಕವಾಗಿ ಅಧ್ಯಯನ ಮಾಡುವಂಥದ್ದು ಭಾರಿ ಮುಖ್ಯ. ಚಾಲುಕ್ಯರು ಈ ರಾಜ್ಯವನ್ನು ಆಳೋದ್ರ ಮೂಲಕ ಇಡೀ ರಾಷ್ಟ್ರದ ಹೆಚ್ಚು ಭಾಗವನ್ನು, ಇವತ್ತಿನ ಭಾರತದ ಹೆಚ್ಚು ಭಾಗವನ್ನು ಮತ್ತು ವಿದೇಶದ ಅನೇಕ ಭಾಗಗಳನ್ನು ಕೂಡ ಆಳಿರೋದನ್ನು ಕಾಣ್ತಾ ಹೋಗ್ತೇವೆ. ಅಂಥ ಒಂದು ರಾಜಕೀಯ ಹಿನ್ನೆಲೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕಿದೆ ಅನ್ನುವಂಥದ್ದು. ಎರಡನೇದಾಗಿ ವಿದ್ಯಾವಂತರ ಸಂಖ್ಯೆ, ತಾಂತ್ರಿಕರ ಸಂಖ್ಯೆ, ಇವೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಂಡ್ರೆ ಇವತ್ತು ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿರೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಇಂಥ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ಪಡೆದಿರುವಂಥ, ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪಡೆದಿರುವಂಥ, ಸಾಹಿತ್ಯಿಕ ಹಿನ್ನೆಲೆಯನ್ನು ಪಡೆದಿರುವಂಥ ಪ್ರಬುದ್ಧ ರಾಜ್ಯ ನಮ್ಮದಾಗಿದೆ ಅನ್ನುವಂಥ ಸಾಮಾನ್ಯ ಜ್ಞಾನ ಎಲ್ಲರಲ್ಲೂ ಇರಬೇಕು ಅಂತ ನಾನು ಬಯಸ್ತೇನೆ. ಕರ್ನಾಟಕ ವಿಪುಲವಾದಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡಿದೆ, ವಿಪುಲವಾದಂಥ ವೈಜ್ಞಾನಿಕರನ್ನು ತಯಾರು ಮಾಡಿದೆ. ಅನೇಕ ಜನ ನೊಬೆಲ್ ಪುರಸ್ಕೃತರು ಕೂಡ ಕನ್ನಡ ನಾಡಿನಲ್ಲಿ ಕೆಲಸ ಮಾಡಿರೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಜೊತೆಗೆ ಸಾಹಿತ್ಯದಲ್ಲಂತೂ ಕೂಡ ಅಪೂರ್ವವಾದಂಥ ಗರಿಮೆಯನ್ನು ನಾವು ಕಾಣ್ತಾ ಹೋಗ್ತೇವೆ. ಅದು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಅಂತಂದರೆ ಈ ಜನರ ಬೌದ್ಧಿಕ ಮಟ್ಟ ಏನು, ಈ ಜನರ ತಾತ್ವಿಕವಾದಂಥ ಸಿದ್ಧಾಂತದ ನಿಲುವೇನು ಅನ್ನುವಂತೆಲ್ಲ ವಿಚಾರವೂ ಕೂಡ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಇಂಥದ್ದೊಂದು ರಾಜ್ಯವನ್ನು ನಾನು ಯಾವಾಗಲೂ ಕೂಡ ಕರ್ನಾಟಕ ರಾಜ್ಯವನ್ನು ಯಾವುದಕ್ಕೆ ಹೋಲಿಸ್ತೇನೆ ಅಂದರೆ ಜರ್ಮನಿಗೆ ಹೋಲಿಸ್ತೇನೆ. ಜರ್ಮನಿಯಲ್ಲಿರುವಂಥ ಜನಸಂಖ್ಯೆ, ಜರ್ಮನಿಯಲ್ಲಿ ಆಗ್ತಿರುವಂಥ ತಾಂತ್ರಿಕ ಬೆಳವಣಿಗೆ, ಸಾಹಿತ್ಯಿಕ ಬೆಳವಣಿಗೆ, ತತ್ವಶಾಸ್ತ್ರದ ಬೆಳವಣಿಗೆ, ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಕರ್ನಾಟಕಕ್ಕೆ ಸಮಸಾಟೆಯಾಗಿ ನಿಲ್ಲುವಂಥದ್ದು ಅಥವಾ ಜರ್ಮನಿಗೆ ಸಮಸಾಟೆಯಾಗಿ ನಿಲ್ಲುವಂಥದ್ದು ಕರ್ನಾಟಕ ಅನ್ನುವಂಥದ್ದು ನಮಗೆ ಗೋಚರವಾಗ್ತಾ ಹೋಗ್ತದೆ. ಅಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ವೈಜ್ಞಾನಿಕ ಹಿನ್ನೆಲೆಯನ್ನು ಪಡೆದಿರುವಂಥ, ವಿಚಾರವಂತಿಕೆ ಹಿನ್ನೆಲೆಯನ್ನು ಪಡೆದಿರುವಂಥ ಕರ್ನಾಟಕ ರಾಜ್ಯ ಸಮೃದ್ಧಿ ಆಗೋದರಲ್ಲಿ ಎರಡು ಮಾತಿಲ್ಲ. ಆ ಸಮೃದ್ಧಿಯ ಹರಿಕಾರರು ಯಾರಾಗಿರ್ತಾರೆ, ಯಾವ ರೀತಿ ಕೊಂಡೋಗ್ತಾರೆ, ಯಾವ ರೀತಿ ನೀತಿ ನಿಯಮಗಳನ್ನು ರೂಪಿಸ್ತಾರೆ ಅನ್ನೋದ್ರ ಮೇಲೆ ಇರ್ತದೆ ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಬೇಕು. ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಕರ್ನಾಟಕದ ಏಳಿಗೆಗಾಗಿ, ಕರ್ನಾಟಕದ ಅಭಿವೃದ್ಧಿಗಾಗಿ ಅಮೂಲ್ಯವಾದ ಚಿಂತನೆಗಳನ್ನು ಮಾಡೋದ್ರ ಮೂಲಕ ಯಾವುದೇ ರೀತಿಯಲ್ಲೂ ರಾಷ್ಟ್ರೀಯತೆಗೆ ಧಕ್ಕೆ ಬರದ ರೀತಿಯಲ್ಲಿ ಕನ್ನಡ ನಾಡನ್ನು ಬೆಳೆಸಿರೋದನ್ನು ನಾವು ನೋಡ್ತಾ ಹೋಗ್ತೇವೆ. ಆದರೆ ತುಂಬ ಜನ ದಿಢೀರ್ ರಾಜಕಾರಣಿಗಳಾದಂಥವರು, ದಿಢೀರ್ ವಿದ್ಯಾವಂತರಾದವರು, ದಿಢೀರ್ ಸಾಂಸ್ಕೃತಿಕ ಹಿನ್ನೆಲೆ, ಚಾರಿತ್ರಿಕ ಹಿನ್ನೆಲೆ ಗೊತ್ತಿಲ್ಲದೆ ಇರುವಂಥ ಜನ ಅಪಹಾಸ್ಯದ ಮಾತುಗಳನ್ನು ಆಡೋದ್ರ ಮೂಲಕ ನಾಡಿಗೆ ಅವಮಾನ ಮಾಡುವಂಥ, ನಾಡಿನ ಬೌದ್ಧಿಕ ವಲಯಕ್ಕೆ ಅವಮಾನ ಮಾಡುವುದನ್ನು ನಾವು ಕಾಣ್ತಾ ಬರ್ತೇವೆ. ಅಂಥ ಪ್ರಸಂಗಗಳು ಈಗೀಗ ನಡೆಯುತ್ತಿರುವುದು ಶೋಚನೀಯ ಮತ್ತು ಖಂಡನೀಯ ಅಂತ ನಾನು ಭಾವಿಸ್ತೇನೆ. ಕರ್ನಾಟಕ ಭೌಗೋಳಿಕವಾಗಿಯೂ ಕೂಡ ತುಂಬ ವಿಶೇಷವಾದಂಥ ಸ್ಥಳ ಅನ್ನುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮ ಪ್ರಕೃತಿಯ ಹೊಂದಿರುವಂಥ ಮತ್ತು ಜೀವ ವೈವಿಧ್ಯ ಹೊಂದಿರುವಂಥ ಯಾವುದಾದ್ರು 2 ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ರೆ ಇಡೀ ಜಗತ್ತಿನಲ್ಲಿ ಒಂದು ನ್ಯೂಜಿಲೆಂಡಲ್ಲಿದೆ, ಮತ್ತೊಂದು ಚಿಕ್ಕಮಗಳೂರು ಆಗಿದೆ, ಕರ್ನಾಟಕದ ಚಿಕ್ಕಮಗಳೂರು ಆಗಿದೆ ಅನ್ನುವುದನ್ನು ನಾವು ಗಮನಿಸಿದ್ರೆ ಇಲ್ಲಿಯ ಭೌಗೋಳಿಕ ವಿಶಾಲತೆ, ಭೌಗೋಳಿಕ ವೈವಿಧ್ಯತೆಯನ್ನು ನಾವು ಕಾಣ್ತಾ ಹೋಗ್ತೇವೆ. ಕಾಫಿ ಬೆಳೆಯುವ ನಾಡು, ಚಿನ್ನದ ಅದುರು ಸಿಕ್ಕಿದಂಥ ನಾಡು ಮತ್ತು ಮಲೆಗಳ ಎಂಥ ಒಂದು ಭೌಗೋಳಿಕ ಹಿನ್ನೆಲೆಯನ್ನು ಪಡ್ಕೊಂಡಿದ್ದೀವಿ ಅಂತಂದರೆ, ಒಂದು ಕಡೆ ಸಮುದ್ರ, ಮತ್ತೊಂದು ಕಡೆ ಎತ್ತರದ ಪ್ರದೇಶದಲ್ಲಿ ಇರುವಂಥ ಬಯಲು ಸೀಮೆಗಳಲ್ಲಿ ಇರುವಂಥ ತೆಂಗನ್ನು ನಾವು ಕಾಣ್ತಾ ಬರ್ತೇವೆ. ಉತ್ತರದಲ್ಲಿ ಜೋಳವನ್ನು ಬೆಳೀತಾರೆ, ದಕ್ಷಿಣದಲ್ಲಿ ತೆಂಗು ರಾಗಿಯನ್ನು ಬೆಳೀತಾರೆ, ಕಾಫಿಯನ್ನು ಬೆಳೀತಾರೆ, ಏಲಕ್ಕಿಯನ್ನು ಬೆಳೀತಾರೆ. ಈ ಸಾಂಬಾರ ಪದಾರ್ಥಗಳ ವಿಪುಲವಾಗಿ ಬೆಳೆಯುವಂಥ ಒಂದು ಪ್ರದೇಶವನ್ನು ಕೂಡ ನಾವು ಕಾಣ್ತಾ ಹೋಗ್ತೇವೆ. ನೈಸರ್ಗಿಕವಾದ ಬಂದರೂ ಕೂಡ ನಮ್ಮಲ್ಲಿದೆ ಅನ್ನುವಂಥದ್ದನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಬೆಂಗಳೂರು ನಗರ ಯಾವುದೇ ಸಮುದ್ರದ ತಡದಲ್ಲಿರುವಂಥ ನಗರ ಅಲ್ಲ, ಆದರೂ ಕೂಡ ಭೂಮಧ್ಯದಲ್ಲಿದ್ದರೂ ಕೂಡ ತನ್ನ ಹವಾಗುಣದ ಕಾರಣಕ್ಕಾಗಿ, ಜೊತೆಗೆ ತಂತ್ರಜ್ಞರು ದಿಢೀರ್ ಅಂತ ಹೇಳಿ ತಂತ್ರಜ್ಞರು ಸಿಗುವಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ದೇಶ ವಿದೇಶಗಳಿಂದ ಅನೇಕ ಕಂಪನಿಗಳು ಇಲ್ಲಿ ಬಂದು ತಮ್ಮ ಕಾರ್ಯವ್ಯಾಪಿಯನ್ನು ಇಲ್ಲಿ ಮತ್ತು ಉತ್ಪಾದನಾ ಸಾಮಗ್ರಿಗಳನ್ನು ತಯಾರು ಮಾಡಲಿಕ್ಕೆ ಅವಕಾಶಗಳನ್ನು ತಾನಾಗಿ ಪಡ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತ ಕರಿಬೇಕಾದ್ರೆ ಜಗತ್ತಿನ ಯಾವ ರಾಜ್ಯದ, ಯಾವ ರಾಷ್ಟ್ರದ, ಯಾವ ಮೂಲೆಯಲ್ಲಾದರೂ ಕೂಡ ಕಂಪ್ಯೂಟರಿನ ಬಗ್ಗೆ ಬಂದಂಥ ತೊಡಕುಗಳು ಮತ್ತು ಅದರಲ್ಲಾಗುವಂಥ ವ್ಯತ್ಯಾಸಗಳು, ಅದರ ನಿವಾರಣೆಗೆ ಬೇಕಾಗುವಂಥ ಸಿದ್ಧ ಔಷಧ ಬೆಂಗಳೂರಿನಲ್ಲಿ ಸಿಗ್ತದೆ ಅಂತ ಹೇಳಿ
PS ಕಾಲೇಜಿನ ಒಬ್ಬ ಹಿರಿಯ ಪ್ರೊಫೆಸರ್ ಅವರು ಕಂಪ್ಯೂಟರ್ ಪ್ರೊಫೆಸರ್ ಅವರು ಆ ವಿಚಾರ ನನಗೆ ತಿಳಿಸಿದ್ರು. ಅಂದರೆ ಇಲ್ಲಿ ಅಂಥ ಒಂದು ಕುಶಲಿಗಳ ಸ್ಥಳ ಆಗಿದೆ ಬೆಂಗಳೂರು ಅನ್ನುವುದನ್ನು ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕ್ಗಳನ್ನು ಅದ್ಭುತವಾದಿ ಬ್ಯಾಂಕ್ ಹಣಕಾಸು ಸಂಸ್ಥೆಗಳನ್ನು ಕಟ್ಟಿದ್ದೇವೆ. ಇನ್ನೊಂದು ತುಂಬ ಹೆಮ್ಮೆ ಪಡುವಂಥ ವಿಚಾರ ಅಂದರೆ ಇಡೀ ಭರತ ಖಂಡದಲ್ಲಿ ಮೊಟ್ಟ ಮೊದಲು ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದಂಥ ಖ್ಯಾತಿ ಹೆಮ್ಮೆ ಕರ್ನಾಟಕದ್ದು. ಈ ಹಿನ್ನೆಲೆ ಮತ್ತು ಕನ್ನಡ ಭಾಷೆ, ಕನ್ನಡ ಲಿಪಿಯನ್ನು ಕುರಿತು ರಾಜಾಜಿ ಹೇಳ್ತಾರೆ, ಈ ಜಗತ್ತಿನ ಲಿಪಿಗಳ ರಾಣಿ ಕನ್ನಡ ಲಿಪಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜಗತ್ತಿನ ಭಾಷೆಗಳ ಲಿಪಿಯಲ್ಲಿ ಯಾವುದಾದ್ರು ರಾಣಿ ಇದ್ದರೆ ಅದು ಕನ್ನಡ ಲಿಪಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇಷ್ಟೆಲ್ಲ ಹಿನ್ನೆಲೆಯನ್ನು ಸಾಹಿತ್ಯಿಕವಾಗಂತೂ ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜನ ಬದುಕಬೇಕೆಂದು ಕಾವ್ಯಮಂ ಪೊರೆದೆ ಅಂತ ಹೇಳಿ ರಾಘವ ಹಂಗೆ ಹೇಳ್ತಾನೆ. ಜನ ಬದುಕಬೇಕು ಅಂತ ಕಾವ್ಯ ಬರೆದಿದ್ದೀನಿ ಅಂತ ಹೇಳುವಂಥ ಒಬ್ಬ ಧೀಮಂತ ಕವಿ ನಮ್ಮಲ್ಲಿದ್ದಾನೆ ಅನ್ನುವುದನ್ನು ಕೂಡ ನಾವು ಗಮನಿಸಬೇಕು. ಜನಭಾಷೆಯನ್ನು ದೇವಭಾಷೆಯನ್ನಾಗಿ ಮಾಡಿದಂಥ ವಚನಕಾರರು ನಮ್ಮಲ್ಲಿದ್ದಾರೆ. ಇಡೀ ಮನುಷ್ಯ ಕುಲಕ್ಕೆ ಗೌರವವನ್ನು ತಂದುಕೊಡುವಂಥ ಮಾನವೀಯ ಘನತೆಯನ್ನು ಎತ್ತಿಡಿಯುವಂಥ ಒಂದು ಸಾಹಿತ್ಯ ಜಗತ್ತಲ್ಲಿ ಇದೆ ಅಂದರೆ ಅದು ವಚನ ಸಾಹಿತ್ಯ. ಯಾವ ಕಾರಣಕ್ಕೂ ಕೂಡ ವ್ಯಕ್ತಿಯ ಘನತೆಗೆ ಕುಂದು ತರುವಂಥ ಎಲ್ಲ ಧರ್ಮಗಳನ್ನು, ಕುಂದು ತರುವಂಥ ಎಲ್ಲ ಧರ್ಮ ಗ್ರಂಥಗಳನ್ನು ಕೂಡ ಬಹಿಷ್ಕಾರ ಮತ್ತು ತಿರಸ್ಕಾರದಿಂದ ನೋಡಿದಂಥ ಒಂದು ಸಂಸ್ಕೃತಿ ನಮ್ಮಲ್ಲಿದೆ ಅನ್ನುವುದನ್ನು ಜ್ಞಾಪಿಸ್ಕೊಳ್ಬೇಕು. ಯಾವಾಗಲೂ ಕೂಡ ಮನನ ಮಾಡಿಕೊಳ್ಬೇಕು. ಆ ಹಿನ್ನೆಲೆಯನ್ನೆಲ್ಲ ಇಟ್ಟುಕೊಂಡು ನಾವು ಮಾತಾಡಬೇಕು. ನಮ್ಮ ಹಿರಿಮೆ ಏನು, ನಾವು ಯಾವ ಜಾಗದಲ್ಲಿ ಇದ್ದೇವೆ, ನಮ್ಮ ಸ್ಥಾನ ಏನು, ನಾವು ಈ ಭಾರತ ಅನ್ನುವಂಥ ಒಕ್ಕೂಟಕ್ಕೆ ನಮ್ಮ ಕೊಡುಗೆ ಏನು, ನಾವೇನು ತೋರಿಸಿದ್ದೇವೆ, ನಾವೆಂಥ ಸುಸಂಸ್ಕೃತರು. ನನ್ನ ಸ್ನೇಹಿತರೊಬ್ಬರು ಡೆಲ್ಲಿಯಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಒಳಗೆ ಕೆಲಸ ಮಾಡ್ತಾರೆ. ಅವರು ತುಮಕೂರಿನವರು. ಅವರು ಇಡೀ ದೇಶದ ಎಲ್ಲ ರಾಜಧಾನಿಗಳಿಗೂ ಹೋಗಿ ಅರ್ಬನ್ ಡೆವಲಪ್ಮೆಂಟ್ ಪ್ಲ್ಯಾನ್ ಆ್ಯಂಡ್ ಪ್ರಾಜೆಕ್ಟನ್ನು ಅಪ್ರೂವ್ ಮಾಡುವಂಥ ಕೆಲಸ ಮಾಡ್ತಾ ಇರ್ತಾರೆ. ಅವರು ನನಗೆ ರೋಚಕವಾದ ಒಂದು ವಿಚಾರ ಏನು ಹೇಳಿದ್ರು ಅಂತಂದರೆ, ದೆಹಲಿ ಅಂತ ದೊಡ್ಡ ನಗರದಲ್ಲಿ ಬಿಹಾರದ ಸ್ಲಮ್ ಇದೆ, ಮಹಾರಾಷ್ಟ್ರದ ಸ್ಲಮ್ ಇದೆ, ತಮಿಳುನಾಡಿನ ಸ್ಲಮ್ ಇದೆ, ಆಂಧ್ರದ ಸ್ಲಮ್ ಇದೆ, ಪಶ್ಚಿಮ ಬಂಗಾಳದ ಸ್ಲಮ್ ಇದೆ, ಆದರೆ ಕನ್ನಡ ನಾಡಿನ ಸ್ಲಮ್ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಒಂದು ಕಡೆ ಹೆಮ್ಮೆ ಆಯಿತು ನನಗೆ, ಮತ್ತೊಂದು ಕಡೆ ಊರು ಬಿಟ್ಟು ಹೋಗದೇ ಇರೋ ಜನ ಇವರು ಅನ್ನುವಂಥ ಖೇದ ಕೂಡ ನನ್ನಲ್ಲಿ ಆಯಿತು. ಅಂದರೆ ನಾವು ಜೀವನ ಮಟ್ಟವನ್ನು ಸುಧಾರಿಸುವ ಜೀವನ ಮಟ್ಟವನ್ನು ಮಾತ್ರ ಬದುಕಲು ಇಷ್ಟಪಡುವಂಥ ಜನ, ಸ್ಲಮ್ಮನ್ನು ಕಟ್ಟಿಕೊಂಡು ಹೊರದೇಶಗಳಿಗೆ ಹೋಗಿ ಹೊರ ರಾಜ್ಯಗಳಿಗೆ ಹೋಗಿ ಬದುಕುವಂಥ ಜನ ಅಲ್ಲ ಅನ್ನುವಂಥದ್ದು ಕೂಡ ಆ ಮೂಲಕ ನಮಗೆ ತಿಳಿಯಪಡುತ್ತದೆ. ಆ ಅಂಶ ಅವ್ರು ಹೇಳಿದಾಗ ನನಗೆ ಕನ್ನಡಿಗರು ಸಾಹಸಿಗಳಲ್ಲ ಅನ್ನುವಂಥದ್ದು ಒಂದು ಮಾತು, ಪರದೇಶಗಳಿಗೆ ಹೋಗಿ ತಮ್ಮ ಪ್ರೌಢಿಮೆಯನ್ನು ಮೆರೆಯೋದಿಲ್ಲ ಅನ್ನುವಂಥ ಕೀಳರಿಮೆ ನನಗೆ ಮೂಡಿದ್ರು ಕೂಡ ಮತ್ತೊಂದು ಗರಿ ಮೂಡಿದ್ದೇನೆಂದರೆ, ಸುಮಾರಾದ ಜೀವನವನ್ನು ಮಾಡಲಿಕ್ಕೆ, ಸ್ಲಮ್ಮಲ್ಲಿ ಬದುಕಲಿಕ್ಕೆ ಅಥವಾ ಜೀವನ ಮಟ್ಟ ಅಧೋಗತಿಯಲ್ಲಿರುವಂಥ ರೀತಿಯಲ್ಲಿ ಬದುಕುವಂಥ, ಹೊರಗೆ ಹೋಗಿ ಬದುಕುವಂಥ ಮನೋಭಾವ ಕನ್ನಡಿಗರಿಗಿಲ್ಲ ಅನ್ನುವುದನ್ನು ಆ ಮೂಲಕ ತೋರಿಸ್ಕೊಡ್ತದೆ ಅಂತ ನಾನು ತಿಳ್ಕೊಂಡೆ ಆವಾಗ. ಅಂದರೆ ಇಂಥ ಒಂದು ಹಿನ್ನೆಲೆ ಇರುವಂಥ ಈ ರಾಜ್ಯ GSTಯನ್ನು ಇವತ್ತು ಇಡೀ ಕೇಂದ್ರ ಸರ್ಕಾರಕ್ಕೆ GSTಯ ಕಲೆಕ್ಷನ್ನಿನ ಲೆಕ್ಕಾಚಾರದಲ್ಲಿ 2ನೇ ಸ್ಥಾನದಲ್ಲಿದೆ ಅನ್ನುವುದನ್ನು ಅದು ಅಂಕಿಅಂಶಗಳ ಯಾರೂ ಕೂಡ ಅದನ್ನು ತಪ್ಪು ಅಂತ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲದೂ ಕೂಡ ಅರ್ಥಮೆಟಿಕ್ ಮೂಲಕ ಅದು ಯಾರು ಕೊಡಿದ್ರು ಯಾರು ಕಳೆದ್ರು ಒಂದೇ ಆಗಿರ್ತದೆ ಅನ್ನುವಂಥದ್ದು. 2ನೇ ಸ್ಥಾನದಲ್ಲಿ, 1ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಅದಕ್ಕೆ ಕೇಂದ್ರ ಯಾವುದು ಅಂತಂದರೆ ಇಡೀ ಭಾರತದ ವಾಣಿಜ್ಯ ಕೇಂದ್ರ ಆಗಿರುವಂಥ ಮುಂಬೈ ಕಾರಣ ಅನ್ನುವಂಥದ್ದು. ಆ ಮುಂಬೈನ ಎಲ್ಲ ಹಿನ್ನೆಲೆ ನಮಗಿಲ್ಲದೆ ಹೋದರೂ ಕೂಡ ಇಂಥದ್ದೊಂದು ತಾಂತ್ರಿಕವಾದ ಬೆಳವಣಿಗೆಯ ಮೂಲಕ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮೂಲಕ ಮತ್ತು ಉದ್ಯಮ, ಪ್ರೊಡಕ್ಷನ್ ಆ್ಯಕ್ಟಿವಿಟಿ, ಉತ್ಪಾದಕತೆಗೆ ಬೇಕಾಗುವಂಥ ಮೂಲ ಸೌಕರ್ಯಗಳನ್ನು ಒದಗಿಸಿದ್ದಂಥ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಉತ್ಪಾದನೆ ಹೆಚ್ಚು ಆಗುವಂಥ ಕೆಲಸ, ಜೊತೆಗೆ ಆ ಮೂಲಕ GSTಯನ್ನು ಸಂದಾಯ ಮಾಡೋದರಲ್ಲಿ ಇಡೀ ಭಾರತದ ಒಕ್ಕೂಟದಲ್ಲಿ 2ನೇ ಸ್ಥಾನದಲ್ಲಿರುವುದನ್ನು ಕಾಣ್ತಾ ಹೋಗ್ತೇವೆ ಅನ್ನುವಂಥದ್ದು. ಆಗಿರುವಂಥ ಒಪ್ಪಂದದ ಪ್ರಕಾರ GST ಕಲೆಕ್ಷನ್ ಆದ ತಕ್ಷಣ ಏನು ಕೊಡಬೇಕು, 15ನೇ ಹಣಕಾಸು ಆಯೋಗದ ಪ್ರಕಾರ ತೀರ್ಮಾನವನ್ನು ಮಾಡಿದ್ದಾರೆ. ಆ ಪ್ರಕಾರ ಹಣವನ್ನು ಕೊಡಬೇಕು ಅನ್ನುವಂಥದ್ದು. ಆ ಪ್ರಕಾರ ರಾಜ್ಯಗಳಿಗೆ ಅವರ ಪಾಲನ್ನು ಯಾವುದೇ ಥರದ ಅಡೆತಡೆ ಇಲ್ಲದೆ ಕೊಡಬೇಕು ಅನ್ನುವಂಥದ್ದು. ನಾನು ಪ್ರತಿನಿತ್ಯ ಈ GST 2017 ಜುಲೈಯಲ್ಲಿ ಪ್ರಾರಂಭ ಆದಂಥ GST ಸಿಸ್ಟಮ್ ಅವತ್ತಿಂದಲೂ ಕೂಡ ನಾನು ಪತ್ರಿಕೆಯನ್ನು ನೋಡ್ತಾ ಇರ್ತೇನೆ. GST ನನಗೆ ಬಂದಿಲ್ಲ,
GST ನಮಗೆ ಸಂದಾಯ ಮಾಡಿಲ್ಲ ಕೇಂದ್ರ ಸರ್ಕಾರದಿಂದ, ಅದಕ್ಕೊಂದು ನಿಯೋಗ ಹೋಗಬೇಕು, ನಮ್ಮ ಮಂತ್ರಿಗಳೆಲ್ಲ, ನಮ್ಮ ಲೋಕಸಭಾ ಸದಸ್ಯರು ಒತ್ತಡ ಹೇರಬೇಕು ಕೇಂದ್ರ ಸರ್ಕಾರದ ಮೇಲೆ, ಅರ್ಥ ಸಚಿವಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು ಅನ್ನುವುದನ್ನು ಪ್ರತಿ ವರ್ಷವೂ ಕೂಡ ಒಮ್ಮೆ ಆದರೂ ನಾವು ಕೇಳ್ಕೊಂಡು ಬರ್ತೇವೆ ಅನ್ನುವಂಥದ್ದು. ಈಗಂತೂ ಕೂಡ ತುಂಬ ಸರಿ ಅದರ ಚರ್ಚೆ ಆಗ್ತಾ ಇದೆ. ನಮಗೆ ಬರಬೇಕಾದಂಥ ಪಾಲನ್ನು ಕೊಡ್ತಾ ಇಲ್ಲ, ನಮ್ಮ ಲೋಕಸಭಾ ಸದಸ್ಯರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನು ಅನೇಕರು ಕೇಳ್ತಾ ಹೋಗ್ತಾರೆ ಅನ್ನುವಂಥದ್ದು. ಇದೇ GST ಇಂಪ್ಲಿಮೆಂಟ್ ಆಗುವಂಥ ಸಂದರ್ಭದಲ್ಲಿ ಅನೇಕ ಆರ್ಥಿಕ ತಜ್ಞರು ಮತ್ತು ಆಡಳಿತ ಧುರೀಣರು ಮಾತಾಡಿದ್ದೇನು ಅಂತಂದರೆ, ರಾಜ್ಯಗಳೆಲ್ಲವೂ ಕೂಡ, ರಾಜ್ಯ ಸರ್ಕಾರಗಳೆಲ್ಲವೂ ಕೂಡ ಮುನ್ಸಿಪಾಲ್ಟಿಯ ಲೆಕ್ಕಕ್ಕೆ ಘಟ್ಟಕ್ಕೆ ಇಳಿಯುವಂಥ ಸ್ಥಿತಿ ಬರಬಹುದೇನೋ ಅನ್ನುವಂಥ ಮಾತನ್ನು ಹೇಳಿದರು. ಅದಿವತ್ತು ಸತ್ಯ ಆಗ್ತಾ ಇದೆ, ಅದಿವತ್ತು ಸಾಬೀತಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಪ್ರತಿಯೊಂದಕ್ಕೂ ಕೇಂದ್ರವನ್ನು ನನಗೆ ಕೊಡಬೇಕಾದ ಪಾಲನ್ನು ಕೊಡು ಅನ್ನುವಂಥ ಹೀನಾಯ ಸ್ಥಿತಿಗೆ ರಾಜ್ಯ ಸರ್ಕಾರವನ್ನು ತಂದಿರುವುದು ಖಂಡಿತವಾಗಿಯೂ ಕೂಡ ಒಂದು ಉತ್ತಮವಾದ ಒಕ್ಕೂಟ ವ್ಯವಸ್ಥೆಗೆ ಅಲ್ಲ ಅನ್ನುವಂಥದ್ದು ಆ ಮೂಲಕ ತೋರಿಸ್ಕೊಡ್ತದೆ.